ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ದಿನ ಬಂದೇ ಬಿಟ್ಟು ಚಿನ್ನಸ್ವಾಮಿಯಲ್ಲಿ ಇಂದು ಹೈ ವೋಲ್ಟೇಜ್ ಕದನ ಬದ್ಧ ವೈರಿ ಸಿಎಸ್ಕೆ ವರ್ಸಸ್ ಆರ್ಸಿಬಿ ಸೆಣಸಾಟ ಇಂದು ನಡೆಯುತ್ತೆ. ಚಿನ್ನಸ್ವಾಮಿಯಲ್ಲಿಂದು ಹೈ ವೋಲ್ಟೇಜ್ ಕದನ ಬದ್ಧ ವೈರಿಗಳಾದ ಸಿಎಸ್ಕೆ ವರ್ಸಸ್ ಆರ್ಸಿಬಿ ಸೆಣಸಾಟ. ವಿರಾಟ್ ಕೊಹ್ಲಿ ಹಾಗೆ ಪಡಿಕಲ್ ಮೇಲೆ ಎಲ್ಲರ ಚಿತ್ತ ಹೇಗಾಡ್ತಾರೆ ಏನು? ಹಾಗೆ ಸತತ 2 ಪಂದ್ಯಗಳನ್ನ ಈಗಾಗಲೇ ಸಿಎಸ್ಕೆ ಸೋತಿದೆ. ಸಿಎಸ್ಕೆಗೆ ಬೌಲಿಂಗ್ ಹಾಗೆ ಬ್ಯಾಟಿಂಗ್ನದ್ದೇ ಚಿಂತೆಯಾಗಿದೆ. ಇನ್ನು ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಫಾರ್ಮ್ನಲ್ಲಿ ಇಲ್ಲದೆ ಇರೋದು ಗೊತ್ತಾಗ್ತಿದೆ. ಇನ್ನು ಆಯುಷ್ ಮಾತ್ರೆ, ಶಿವಮ್ ದುಬೆ, ಸರ್ಫರಾಜ್ ಖಾನ್ ಚೆನ್ನೈ ತಂಡದ ಪ್ರಮುಖ ಬ್ಯಾಟಿಂಗ್ ಶಕ್ತಿ. ನೂರ್ ಅಹಮದ್ ಹಾಗೆ ಖಲೀಲ್ ಅಹಮದ್, ಮ್ಯಾಟ್ರಿ ಹೆನ್ರಿ, ರಾಹುಲ್ ಚಹಾರ್ ಮೇಲೆ ಬಹಳಷ್ಟು ಒತ್ತಡ ಕೇಳಿ ಬರ್ತಾ ಇದೆ. ಹಾಗೆ ಇಂದು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪಂದ್ಯದ ಪ್ರಯುಕ್ತ ಬಿಎಂಟಿಸಿಯಿಂದ ಅಗತ್ಯ ತಯಾರಿಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ವಿಶೇಷ ಕಾರ್ಯಾಚರಣೆಗೆ ಬಿಎಂಟಿಸಿ ಕೂಡ ಸಿದ್ಧವಾಗಿದೆ. ಕೆಲವು ಮಾರ್ಗಗಳಲ್ಲಿ ಬಸ್ಗಳ ಸಂಖ್ಯೆ ಹೆಚ್ಚಳವಾಗಿದೆ. ಇನ್ನು ಸ್ಟೇಡಿಯಂನಿಂದ 8 ಮಾರ್ಗಗಳಲ್ಲಿ ಬಸ್ ಸಂಚಾರ ಇರುತ್ತೆ. ಬಸ್ಗಳು ಸಿಟಿಒ ಜಂಕ್ಷನ್ನಿಂದ ಬಿಆರ್ವಿ ಜಂಕ್ಷನ್ವರೆಗೂ ನಿಲ್ಲಲಿದೆ. ರಸ್ತೆಯ ಎಡಭಾಗದಲ್ಲಿ ಸಾರ್ವಜನಿಕರು ಈ ಬಸ್ಸುಗಳನ್ನು ಏರೋದಕ್ಕೆ ಅವಕಾಶ ಇದೆ. ಇನ್ನು ಮಾರ್ಗ ಸಂಖ್ಯೆಗಳಲ್ಲಿ ಹಲವು ಬಸ್ಗಳು ಸಂಚರಿಸುತ್ತವೆ. ಕಾಡುಗೋಡಿ ಮತ್ತು ಎಚ್ಎಎಲ್ ರಸ್ತೆಗೆ SBS1K ಬಸ್ ಲಭ್ಯ ಇದೆ. ಹೊಸೂರು ರಸ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ G3 ಬಸ್ಸು ಸಂಚಾರ ಮಾಡುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋದಕ್ಕೆ G4 ಬಸ್ಸಿನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮಾಗಡಿ ರಸ್ತೆ ಜನಪ್ರಿಯ ಟೌನ್ಶಿಪ್ಗೆ G7 ಬಸ್ ಹೋಗುತ್ತೆ. RK ಹೆಗಡೆ ನಗರ ಯಲಹಂಕ ನಾಗವಾರ ಕಡೆಗೆ G10 ಬಸ್ಗಳು ಹೊರಡುತ್ತೆ. ಇನ್ನು ಹೊಸಕೋಟೆ ಕಡೆಗೆ ಪ್ರಯಾಣಿಕರಿಗಾಗಿ 317G ಬಸ್ಗಳಿರ್ತವೆ. ಬನಶಂಕರಿ ಕಡೆಗೆ ಸಾಗಲಿರುವ ಬಸ್ ನಂಬರ್ 13. ಈಗಾಗಲೇ ಕ್ಷಣಗಣನೆ ಶುರುವಾಗಿದ್ದು ಬಸ್ಗಳಲ್ಲೂ ಕೂಡ ಕೆಲ ಸಂಚಾರ ಮಾರ್ಗ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಅವಘಡಗಳು, ಯಾವುದೇ ತೊಂದರೆ ತಾಪತ್ರಯಗಳು ಆಗಬಾರದು. ಅಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ಶಾಂತವಾಗಿ ವರ್ತಿಸಬೇಕು ಅನ್ನುವಂಥ ಸೂಚನೆ, ಮಾನದಂಡಗಳನ್ನು ಕೂಡ ನೀಡಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.